ನಮಸ್ಕಾರ ಪ್ರೀತಿಯ ಕನ್ನಡಿಗರೇ, ಇದು ಪಬ್ಲಿಕ್ ವಾಯ್ಸ್ ಕರ್ನಾಟಕ. ನಾನು ನಿಮ್ಮ ನಾಗೇಂದ್ರ ಕೆಂಪೇಗೌಡ. ಒಂದು ಕಟ್ಟಡ ಕೆಲವೇ ನಿಮಿಷಗಳಲ್ಲಿ ಹೊತ್ತಿ ಉರಿದ ಬೆಂಕಿ, ಹೊರಬರೋದಕ್ಕೆ ಪರದಾಡಿದಂತಹ ವಿದ್ಯಾರ್ಥಿಗಳು. ಈ ಒಂದು ಘಟನೆಯಲ್ಲಿ ಕಣ್ಮುಂದೆನೆ ಕಳೆದು ಹೋದಂತಹ 15 ಅಮಾಯಕ ಜೀವಗಳು. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ನಡೆದಂತಹ ಭೀಕರ ಅಗ್ನಿ ದುರಂತ ಏನಿದೆ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಒಂದು ಘಟನೆಯಲ್ಲಿ 15 ಅಮಾಯಕ ಜೀವಗಳು ಸಜೀವವಾಗಿ ದಹನವಾಗಿದ್ದಾರೆ. 15 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆಯಲ್ಲಿ ಇಡೀ ದೇಶವೇ ಬೆಚ್ಚಿ ಬಿದ್ದಿರುವಂತಹ ಘಟನೆ. ಹಾಗಾದ್ರೆ ಆ ದಿನ ನಿಜವಾಗ್ಲೂ ಏನಾಯಿತು? ಈ ದುರಂತಕ್ಕೆ ಕಾರಣ ಏನು? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ಎಲ್ಲರೂ ಕೂಡ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಜೂನ್ 22ರಂದು ಲಕ್ನೋ ನಗರದ ಅಲಿಗಂಜ್ ಪ್ರದೇಶದಲ್ಲಿರುವಂತಹ 3 ಅಂತಸ್ತಿನ ವಾಣಿಜ್ಯ ಕಟ್ಟಡದಲ್ಲಿ ಸಡನ್ ಆಗಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಈ ಕಟ್ಟಡದಲ್ಲಿ ತರಬೇತಿ ಕೇಂದ್ರ, ಗೇಮಿಂಗ್ ಹಾಗೂ ಅನಿಮೇಷನ್ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಮಾನ್ಯ ದಿನದಂತೆ ಯುವಕರು, ವಿದ್ಯಾರ್ಥಿಗಳು ತಮ್ಮ ತರಗತಿಗಳಲ್ಲಿ ಮತ್ತು ತರಬೇತಿಯಲ್ಲಿ ಆ ದಿನನೂ ಕೂಡ ನಿರತರಾಗಿರುತ್ತಾರೆ. ಆದ್ರೆ ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗುತ್ತೆ. ಮೊದಲು ದಿಢೀರಂತ ಹೊಗೆ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ನಂತರ ಬೆಂಕಿ ವೇಗವಾಗಿ ಹರಡೋದಕ್ಕೆ ಆರಂಭ ಮಾಡುತ್ತೆ. ಕಟ್ಟಡದೊಳಗೆ ಇದ್ದಂತಹ ಹಲವರು ಹೊರಬರೋದಕ್ಕೆ ಪ್ರಯತ್ನ ಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಹೊಗೆ ಕಾಣಿಸ್ತು, ಬೆಂಕಿ ಕಾಣಿಸ್ತು ಆ ಸಂದರ್ಭದಲ್ಲಿ. ಆದರೆ ದಟ್ಟವಾದಂತಹ ಹೊಗೆ ಮತ್ತು ಬೆಂಕಿಯ ಕಾರಣದಿಂದ ಹಲವರು ಅಲ್ಲೇ ಸಿಲುಕಿಕೊಳ್ತಾರೆ. ಇನ್ನು ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಕಾರ ಸಹಾಯಕ್ಕಾಗಿ ವಿದ್ಯಾರ್ಥಿಗಳು ಕೂಗಾಟ, ಚೀರಾಟವನ್ನ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ನಮಗೆ ಕೇಳಿಸ್ತಾ ಇತ್ತು. ಕೆಲವರು ಕಿಟಕಿ ಮೂಲಕ ಹೊರಬರೋದಕ್ಕೆ ಯತ್ನಿಸಿದಂತಹ ದೃಶ್ಯಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಇನ್ನು ಮಾಹಿತಿ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳ, ಪೊಲೀಸರು ಮತ್ತು ತುರ್ತು ಸೇವಾ ಸಿಬ್ಬಂದಿ ಸ್ಥಳಕ್ಕೆ ದಿಢೀರಂತ ಧಾವಿಸ್ತಾರೆ. ಹಲವು ಅಗ್ನಿಶಾಮಕ ವಾಹನಗಳನ್ನ ಬಳಸಿಕೊಂಡು ಇಲ್ಲಿ ಹೊತ್ತಿ ಉರಿತಿದ್ದಂತಹ ಬೆಂಕಿಯನ್ನ ನಂದಿಸುವಂತಹ ಕಾರ್ಯಾಚರಣೆಯನ್ನು ಕೂಡ ಆ ಕ್ಷಣದಲ್ಲಿ ಆರಂಭ ಮಾಡಲಾಗುತ್ತೆ. ಇನ್ನು ರಕ್ಷಣಾ ಸಿಬ್ಬಂದಿ ಕಟ್ಟಡದೊಳಗೆ ಯಾರ್ಯಾರು ಸಿಲುಕಿದ್ರು ಅವರನ್ನ ಹೊರ ತೆಗೆದು ಅವರನ್ನ ಆಸ್ಪತ್ರೆಗೆ ಸೇರಿಸ್ತಕ್ಕಂತಹ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. ಆದರೆ ಅಷ್ಟರೊಳಗೆ ಬಹಳ ದೊಡ್ಡದೊಂದು ಅನಾಹುತ ಸಂಭವಿಸ್ಬಿಟ್ಟಿರುತ್ತೆ. ಆಸ್ಪತ್ರೆ ಮೂಲಗಳ ಪ್ರಕಾರ ಕನಿಷ್ಠ 15 ಜನ ವಿದ್ಯಾರ್ಥಿಗಳು ಅಥವಾ 15 ಜನರು ಮೃತಪಟ್ಟಿದ್ದಾರೆ, ಸಜೀವ ದಹನವಾಗಿದ್ದಾರೆ ಅಲ್ಲಿ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ಹಲವರು ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಯುವಕರು ಮತ್ತು ತರಬೇತಿ ಪಡಿತಾ ಇದ್ದಂತಹ ವಿದ್ಯಾರ್ಥಿಗಳಾಗಿದ್ದಾರೆ ಅನ್ನುವಂತಹ ವರದಿಗಳು ಕೂಡ ತಿಳಿದು ಬರ್ತಾ ಇದೆ. ಈ ಘಟನೆಯ ಬಳಿಕ ಮೃತರ ಕುಟುಂಬಗಳಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರಿಗಾಗಲ್ಲ ಹೇಳಿ, ಎಷ್ಟು ನೋವಾಗುತ್ತೆ. ಆ ತರಬೇತಿಗೆ ಹೋದಂತಹ ವಿದ್ಯಾರ್ಥಿಗಳು ಮನೆಗೆ ಬರಲ್ಲ, ಇಂಥದ್ದೊಂದು ಅಗ್ನಿ ಅವಘಡದಲ್ಲಿ ಸಜೀವ ದಹನವಾಗಿದ್ದಾರೆ ಅಂದ್ರೆ ಎಲ್ಲಿ ಎತ್ತ ಹೊಡಲು ಹೇಗೆ ತಡೆದುಕೊಳ್ಳುತ್ತೆ ಇದನ್ನ? ಮನೆಗೆ ಬರಬೇಕಾಗಿದ್ದ ಮಕ್ಕಳು, ಯುವಕರು ಮರಳಿ ಬರಲೇ ಇಲ್ಲ ಅನ್ನುವಂತಹ ಸುದ್ದಿ ಕುಟುಂಬವನ್ನ ಕಾಡ್ತಾ ಇದೆ. ಈ ಘಟನೆ ದೇಶದಾದ್ಯಂತ ಭಾರಿ ದುಃಖಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ನಿಜವಾಗ್ಲೂ ಕಾರಣ ಏನು? ಪ್ರಾಥಮಿಕ ಮಾಹಿತಿಯ ಪ್ರಕಾರ ಶಾರ್ಟ್ ಸರ್ಕ್ಯೂಟ್ ಅಥವಾ AC ಡಕ್ಟ್ ಆ ಒಂದು ಭಾಗದಲ್ಲಿ ತಾಂತ್ರಿಕ ದೋಷ ಏನಾದ್ರೂ ಉಂಟಾಗಿರಬಹುದು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದು ಕೇವಲ ಪ್ರಾಥಮಿಕ ಮಾಹಿತಿ ಮಾತ್ರ. ಅದರ ನಿಜವಾಗ್ಲೂ ನಿಖರವಾಗಿ ಏನಾಯ್ತು ಅಲ್ಲಿ, ನಿಖರ ಕಾರಣ ತನಿಖೆ ನಂತರವಷ್ಟೇ ತಿಳಿಬೇಕಾಗಿದೆ. ಎಕ್ಸಾಕ್ಟ್ಲಿ ಏನಾಯ್ತು ಅವತ್ತು, ಯಾಕೆ ಬೆಂಕಿ ಕಾಣಿಸ್ಕೊಳ್ತು ಆ ಒಂದು ಬಿಲ್ಡಿಂಗ್ ನಲ್ಲಿ? ಈ ಒಂದು ಘಟನೆ ಬಳಿಕ ಉತ್ತರ ಪ್ರದೇಶದ ಸರ್ಕಾರ ತನಿಖೆಗೆ ಆದೇಶವನ್ನ ನೀಡಿದೆ. ತನಿಖೆ ಆಗ್ಲೇಬೇಕು, ಯಾಕೆ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬೆಂಕಿ. ಇನ್ನು ಅಗ್ನಿ ಸುರಕ್ಷತಾ ನಿಯಮಗಳನ್ನ ಅಲ್ಲಿ ಸರಿಯಾಗಿ ಪಾಲಿಸಲಾಗಿತ್ತಾ? ತುರ್ತು ನಿರ್ಗಮನ ವ್ಯವಸ್ಥೆ ಸಮರ್ಪಕವಾಗಿತ್ತ ಆ ಒಂದು ಜಾಗದಲ್ಲಿ? ಇನ್ನು ಕಟ್ಟಡದಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳು ಕರೆಕ್ಟಾಗಿ ಕ್ರಮಗಳನ್ನ ತೆಗೆದುಕೊಂಡಿದ್ರ ಅಲ್ಲಿ?
ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಲಾಗ್ತಾ ಇದೆ ಈ ಒಂದು ಘಟನೆಯಾದ ಬಳಿಕ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈ ಘಟನೆಯ ಬಗ್ಗೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ನೆರವನ್ನು ಕೂಡ ಘೋಷಿಸಲಾಗಿದೆ. ನೆರವು ಏನೇ ಇರಲಿ ಸಪರೇಟ್ ಅದು, ಬಟ್ ಹೋದಂತಹ ಜೀವಗಳು ನೆರವಿನಿಂದ ಆ ಕುಟುಂಬಕ್ಕೆ, ಆ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡಂತಹ ಆ ನೋವನ್ನ ಯಾವತ್ತೂ ತಡೆದುಕೊಳ್ಳೋಕ್ಕಾಗಲ್ಲ, ಮತ್ತೆ ವಾಪಸ್ ಬರಲ್ಲ ಆ ನೆರವಿನಿಂದ. ಏನೇ ಆಗಲಿ ಘಟನೆ ಸಂಭವಿಸಿದೆ, ಅಟ್ಲೀಸ್ಟ್ ಆ ಕುಟುಂಬಸ್ಥರಿಗೆ ಏನಾದರೂ ಸ್ವಲ್ಪ ಆರ್ಥಿಕ ನೆರವು ಸಿಗಲಿ ಅಂತ ಹೇಳಿ ನೆರವನ್ನ ಆ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಇನ್ನು ಇಂತಹ ಘಟನೆ ನಡೆದಾಗ ಒಂದು ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತೆ. ಇಂದಿನ ಆಧುನಿಕ ಕಟ್ಟಡಗಳಲ್ಲಿ ಅಗ್ನಿ ಸುರಕ್ಷತೆ ನಿಜವಾಗ್ಲೂ ಸಾಕಷ್ಟಿದೆಯಾ? ಬೆಂಕಿ ಅವಘಡ ಸಂಭವಿಸಿದರೆ ಎಷ್ಟು ಜನರಿಗೆ ತುರ್ತು ನಿರ್ಗಮನ ಮಾರ್ಗಗಳ ಬಗ್ಗೆ ಮಾಹಿತಿ ಇರುತ್ತೆ? ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ತಾಂತ್ರಿಕ ದೋಷ ಅಥವಾ ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಎಷ್ಟೋ ಅಮಾಯಕ ಜೀವಗಳನ್ನ ಬಲಿ ತೆಗೆದುಕೊಳ್ಳಬಹುದಾಗಿದೆ ಎಂಬುದನ್ನ ಈ ಒಂದು ದುರಂತ ಮತ್ತೊಮ್ಮೆ ನಮಗೆ ತೋರಿಸ್ಕೊಡ್ತಾ ಇದೆ. ಎಷ್ಟು ಅಮಾಯಕ ಜೀವಗಳು ಯಾರದೋ ತಪ್ಪಿನಿಂದ, ಎಷ್ಟು ಅಮಾಯಕ ಜೀವಗಳು ಬಲಿಯಾದವು, ಎಷ್ಟು ಜನ ಗಾಯಾಳುಗಳಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಒಂದು ಘಟನೆಯಿಂದ. ನಿಜಕ್ಕೂ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಗಾಯಾಳುಗಳು ಯಾರ್ಯಾರಾಗಿದ್ದಾರೆ ಅವರೆಲ್ಲರೂ ಕೂಡ ಬಹಳ ಶೀಘ್ರ ಗುಣಮುಖರಾಗಲಿ ಅನ್ನುವಂಥದ್ದನ್ನ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಇಂತಹ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಂತಹ ದುರಂತಗಳು ಮರುಕಳಿಸದಂತೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಾದರೂ ಕೂಡ ಇಂತಹ ಘಟನೆ ಜರುಗಬಾರದು. ಪ್ರತಿಯೊಂದು ಜೀವನೂ ಕೂಡ ಅಮೂಲ್ಯವಾದದ್ದೇ. ಯಾರು ಕೂಡ ಇಂತಹ ದುರಂತ ಅಂತ್ಯವನ್ನು ಕಾಣಬಾರದು. ಮತ್ತೊಮ್ಮೆ ಇಂತಹ ಘಟನೆಗಳು ಮರುಕಳಿಸಿದಂತೆ ಸಂಬಂಧಪಟ್ಟಂತಹವರು ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.